ಹಲೋ ಸ್ಟೂಡೆಂಟ್ಸ್, ಡೆವಲಪ್ಮೆಂಟಲ್ ಸೈಕಾಲಜಿ ಅಥವಾ ವಿಕಾಸ ಮನೋವಿಜ್ಞಾನದ 4ನೇ ಸೆಮಿಸ್ಟರ್ನ ಸೆಷನ್ 14. ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಟಾಪಿಕ್ ಏನಂತ ಕೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲಸೆನ್ಸ್. ಪ್ರೀವಿಯಸ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥದ್ದು ಇಂಟ್ರೊಡಕ್ಷನ್ ಟು ಅಡಲಸೆನ್ಸ್, ಪೂರ್ವ ತಾರುಣ್ಯಾವಧಿ ಮತ್ತು ಉತ್ತರ ತಾರುಣ್ಯಾವಧಿಯ ಪೀಠಿಕೆಯನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಸೊ ಲರ್ನಿಂಗ್ ಆಬ್ಜೆಕ್ಟಿವ್, ದಟ್ ಈಸ್ ವಾಟ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಡಿಫರೆಂಟ್ ಏರಿಯಾಸ್ ಆಫ್ ಚೇಂಜಸ್ ಆಫ್ behavior in adolescence. So let's see what are the important characteristics of adolescence. So adolescence, that is a simple, that is the diagram that you can see here. It is simple that you can say some of the point. Adolescent, that we can have around 9 characteristics. So we'll discuss one by one. Adolescence is an important period. ಅಥವಾ ತಾರುಣ್ಯಾವಧಿ ಮಹತ್ವದ ಅವಧಿ ಅಂತ ನಾವು ಕರಿಬೋದು. ಅಡಲಸೆನ್ಸ್ ಇಸ್ ಅನ್ ಟ್ರಾನ್ಸಿಷನಲ್ ಪೀರಿಯಡ್. ತಾರುಣ್ಯವು ಪರಿವರ್ತನೆ ಅವಧಿ, ತಾರುಣ್ಯವು ಬದಲಾವಣೆ ಅವಧಿ, ತಾರುಣ್ಯವು ಸಮಸ್ಯೆ ಅವಧಿ ಅಂತ ನಾವು ಅದನ್ನು ಕರಿತೇವೆ. ಆ್ಯಂಡ್ ಅಡಲಸೆನ್ಸ್ ಇಸ್ ದ ಟೈಮ್ ಫಾರ್ ಸರ್ಚ್ ಫಾರ್ ಐಡೆಂಟಿಟಿ, ಗುರುತಿಸಿಕೊಳ್ಳುವಂಥ ಅವಧಿ ಅಂತ ನಾವು ಅದನ್ನು ಕರಿತೇವೆ. ಇದೊಂದು ಸಂದಿಗ್ಧತೆ ಅವಧಿ ಅಥವಾ ಇಟ್ಸ್ ಅ ಡ್ರೆಡೆಡ್ ಏಜ್. ಅಡಲಸೆಂಟ್ ಇಸ್ ಅ ಟೈಮ್ ಫಾರ್ ಅನ್ರಿಯಾಲಿಸಮ್ ಅಥವಾ ಅವಾಸ್ತವಿಕತೆಯ ಸಮಯ ಅಂತ ಕರಿತೇವೆ. ಅದೇ ಥರ ತಾರುಣ್ಯ ಅನ್ನುವಂಥದ್ದು ಇತಿಮಿತಿಯ ಅವಧಿ ಅಥವಾ ಥ್ರೆಶೋಲ್ಡ್ ಆಫ್ ಅಡಲ್ಟ್ಹುಡ್ಗೆ ತಯಾರಿ ನಡೆಸ್ಕೊಳ್ಳುವಂಥ ಅವಧಿ ಅಂತ ಕೂಡ ನಾವು ಅದನ್ನಲ್ಲಿ ಕರಿಬೋದು. ಸೊ ಒಂದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗುವ, ಅದು ಏನನ್ನು ಹೇಳ್ತದೆ ಅಂತ ಹೇಳುವಂಥ. ತಾರುಣ್ಯ ಅವಧಿ ಅಂದರೆ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಇದರ ಬಗ್ಗೆ ಸರಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಡಲಸೆಂಟ್ ಅಥವಾ ಮಹತ್ವದ ಅವಧಿ ಯಾಕಂತ ಕೇಳಿದ್ರೆ ಈ ಅವಧಿಯಲ್ಲಿ ಮಹತ್ತರವಾದಂಥ ಬದಲಾವಣೆಗಳ ವ್ಯಕ್ತಿಯಲ್ಲಿ ಆಗ್ತಾ ಹೋಗೋದ್ರಿಂದ, ಆಗಲೇ ನಾನು ಹೇಳಿದೆ, ದೈಹಿಕ, ಮಾನಸಿಕ ಮತ್ತು ಶಾರೀರಿಕ ಮತ್ತು ಸಂವೇಗಾತ್ಮಕವಾದ ಬದಲಾವಣೆಗಳು, ಅದರ ಜೊತೆಗೆ ಲೈಂಗಿಕ ಬೆಳವಣಿಗೆ ಕೂಡ ಆಗುವಂಥದ್ದು. ಹಾಗಾಗಿ ದ ಅಡಲಸೆಂಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪೀರಿಯಡ್ ವೆನ್ ದ ಬೋತ್ ಇಮಿಡಿಯೇಟ್ ಇಫೆಕ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಆರ್ ಇಂಪಾರ್ಟೆಂಟ್. In this period what happens is the immediate period what happens, that is important, as well as the impact of this particular adolescent that will have on the later period of life of an individual. So the adolescence period is very important in the life of an individual. Majorly that is because of the physical and psychological effect that is happen to an individual will have an impact on the later development. So that is, we can call it as it is a important period. The second one, that is it's a transitional period. Already we discussed about the transitional period anta helidre, the individual that will be transit from the childhood to becoming an adult. In between ಅವನ ಅವಧಿ ಏನಾಗುತ್ತೆ, ಈ ಕಡೆ ಬಾಲ್ಯಾವಧಿಯಿಂದ ಅವನ ವಯಸ್ಕನಾಗುವಂಥ ಮಧ್ಯದ ಅವಧಿ ಅಡಲಸೆಂಟ್ ಅಂತ ನಾವು ಕರಿತೇವೆ. ಇಲ್ಲಿ ಅವನಲ್ಲಿ ಆಗುವಂಥ ಬದಲಾವಣೆಗಳೇನಾಗ್ತವೆ ಅದೆಲ್ಲವೂ ಕೂಡ ಅವನಿಗೆ ಮುಂದೆಗೆ ಪಕ್ವತೆಯನ್ನು ಪಡೀಲಿಕ್ಕೆ ಬೇಕಾದಂಥ ಅವಕಾಶವನ್ನದು ಕೊಡ್ತದೆ. ಹಾಗಾಗಿ ಟ್ರಾನ್ಸಿಷನ್ ಡಸ್ ನಾಟ್ ಮೀನ್ ಎ ಬ್ರೇಕ್ ವಿತ್ ಆರ್ ಚೇಂಜ್. ದಿಸ್ ಮೀನ್ಸ್ that what happened before will leave its mark on what happens now and in the future. Already I told that's what will have an impact on the later as well as the present age of an individual. So the individual has to get a positive development here. ಬೇಕಾದಂಥ ಎಲ್ಲ ಅವಕಾಶಗಳು ಅವನಿಗೆ ಸರಿಯಾಗಿ ಸಿಗ್ತಾ ಹೋದರೆ ಒಂದು ಉತ್ತಮವಾದಂಥ ಬೆಳವಣಿಗೆ ಅವನಲ್ಲಿ ಆಗ್ತಾ ಹೋಗೋದನ್ನು ನಾವಿಲ್ಲಿ ಖಂಡಿತವಾಗಿ ಅದನ್ನು ಕಾಣಬಹುದು ಅಂತ ಹೇಳೋದು ನಮಗೆ ಇಲ್ಲಿ ತಿಳ್ಕೊಳ್ಳಿಕ್ಕಾಗುತ್ತೆ. ಆ್ಯಂಡ್ ದೆನ್ ಪರಿವರ್ತನೆ ಅನ್ನುವಂಥದ್ದು ಎಲ್ಲವೂ ಕೂಡ ಬದಲಾಗ್ತಾ ಹೋಗೋದು ಅಂಥೇಳಿ ಅಲ್ಲ. ಅವರಿಗೆ ಮೊದಲು ಏನೆಲ್ಲ ಆಗಿದೆ ಅದೆಲ್ಲವೂ ಕೂಡ ಬಿಟ್ಟು ಹೊಸತನ್ನು ಪಡೀತಾರೆ ಅಂತ ಹೇಳುವಂಥದ್ದಲ್ಲ. ಇಟ್ಸ್ ಅ ಚೇಂಜ್ ಇನ್ ದ ಸೆನ್ಸ್ ದಟ್ಸ್ ವಾಟ್ ಎವರ್ ದಟ್ ಹ್ಯಾಡ್ ಇಟ್ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್. ವಾಟ್ ಎವರ್ ದೇ ಹ್ಯಾಡ್ ಅರ್ಲಿಯರ್, ಬಾಲ್ಯಾವಧಿಯಲ್ಲಿ ಏನು ಸಿಕ್ಕಿದೆಯೋ ಅದರ ಮೇಲೆ ಅವರ ಮೆಚುರಿಟಿ ಪಡ್ಕೊಂಡು ಮುಂದುವರಿತು ಹೋಗುವಂಥ ಒಂದು ಸಂದರ್ಭ ಅಂತ ನಾವು ಅದನ್ನಲ್ಲಿ ತಿಳಿಲಿಕ್ಕೆ ಆಗ್ತದೆ. ಆ್ಯಂಡ್ ತಾರುಣ್ಯಾವಧಿ ಅನ್ನುವಂಥದ್ದು ಪೀರಿಯಡ್ ಆಫ್ ಚೇಂಜ್. ಆಲ್ರೆಡಿ ನಾವು ಇದರ ಬಗ್ಗೆ ಹೇಳಿದೆವು. ಬದಲಾವಣೆ ಅವಧಿ ಅಂತ ನಾನು ಆಗಲೇ ಹೇಳಿದೆ. ಬದಲಾವಣೆ ಅಂತ ಹೇಳುವಂಥದ್ದು ಏನಾಗುತ್ತೆ, ಮೇಜರ್ಲಿ ದಟ್ಸ್ ವಾಟ್ ಸೆಕ್ಷುವಲ್ ಚೇಂಜಸ್ ಆಸ್ ವೆಲ್ ಆಸ್ ಫಿಸಿಕಲ್ ಆ್ಯಂಡ್ psychological change that is going to take place. So that this period that we can call it as a, and here the changes that is going to happen in individual is majorly internal as well as external. ಆಂತರಿಕವಾಗಿ ಬದಲಾವಣೆಗಳಾಗ್ತದೆ, ಹೊರಗಿನ ಅಥವಾ ಬಾಹ್ಯವಾಗಿ ಕೂಡ ಬದಲಾವಣೆಗಳಲ್ಲಿ ಆಗ್ತಾ ಹೋಗುವಂಥದ್ದು ನಾವಿಲ್ಲಿ ಕಾಣ್ತೇವೆ. and major that there are 5 most universal concomitants of the changes ಅಥವಾ ಬದಲಾವಣೆಗಳಲ್ಲಿ ಮುಖ್ಯವಾಗಿ 5 ಸಾರ್ವತ್ರಿಕ ಬದಲಾವಣೆಗಳು ಅಥವಾ ಹೊಂದಾಣಿಕೆಗಳಲ್ಲಿ ಆಗ್ತವೆ. heightened emotionality, sexual maturity, changes in the body, interest, role and behavior pattern and social values and demand for independence. So these are the major changes that takes place in the adolescent period, adolescent age. So heightened emotionality in the sense that already we know that
ಈ ಪೀರಿಯಡಲ್ಲಿ ಇಮೋಷನ್ಸ್ಗೆಲ್ಲವೂ ಕೂಡ ತುಂಬ ಅತಿಯಾಗಿರ್ತವೆ. ವ್ಯಕ್ತಿ ಹೇಗೆ ಸಂವೇಗವನ್ನು ವ್ಯಕ್ತಪಡಿಸಬೇಕು ಅನ್ನೋದೆಲ್ಲ ಪಿಚ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮೋರ್ all of a sudden he will be respond that he do not know how to respond to according to the situation. In the sense he will be balanced, that is different, but usually that we can comment on that. Even then the sexual maturity is also going to attain, so that he may be interested in the sexual curiosity and sexual activities, like sexual behavior will be going to change. So far what he had, it will be going to change now. As well as the body ಆಂತರಿಕವಾದ ಬದಲಾವಣೆಗಳು, ಆ ಆಂತರಿಕ ಬದಲಾವಣೆಗಳಿಂದಾಗಿ ದೇಹವನ ವರ್ತನೆಗಳು ಕೂಡ ಬದಲಾವಣೆಗಳು ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ದ ಬಿಹೇವಿಯರ್ ಪ್ಯಾಟರ್ನ್ ವಾಟ್ ಈ ಹ್ಯಾಡ್ ಇನ್ ದ ಚೈಲ್ಡ್ಹುಡ್ ದಟ್ ವಿಲ್ ಎಂಟರ್ಲಿ ಡಿಫರೆಂಟ್ ನೌ. ದ ವ್ಯಾಲ್ಯೂಸ್, ಸೋಷಿಯಲ್ ಸಿಸ್ಟಮ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ಇನ್ ಇಸ್ ಲೈಫ್. ನಾವು ಸಾಮಾನ್ಯ ನೋಡ್ತೇವೆ ಅಡಲಸೆಂಟಿಗೆ ಬಂದಾಗ ಮಗು ಇದ್ದಂಥ ವ್ಯಕ್ತಿ ಅಥವಾ ಮಕ್ಕಳ ಅವಧಿಯಲ್ಲಿದ್ದಂಥ ಹುಡುಗ ಅಥವಾ ಹುಡುಗಿಯ ವರ್ತನೆಗಳು ತುಂಬ ಬದಲಾಗಿಬಿಡ್ತವೆ. ಸೊ ಅದು ಯಾಕೆ ಅಂತ ಕೇಳಿದ್ರೆ ಈ ಅಡಲಸೆಂಟವನ್ನು ಬದಲಾವಣೆಗಳನ್ನು ಮಾಡ್ತವೆ. ಆ್ಯಂಡ್ ಡಿಮಾಂಡ್ ಫಾರ್ ಇಂಡಿಪೆಂಡೆನ್ಸ್, ಆಲ್ರೆಡಿ ಟೋಲ್ಡ್, ಅವ್ರಿಗೆ ಏನು ಅನಿಸ್ತು ನಾನೆಲ್ಲ ಮಾಡ್ತೀನಿ, ನನಗೆಲ್ಲ ಗೊತ್ತು, ನನಗೆ ಫ್ರೀಡಮ್ ಕೊಡಲ್ಲ, ನಾನು ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಹೇಳುವಂಥ ತುಂಬ ರೀತಿಯ ಭಾವನೆಗಳು ಅವರಲ್ಲಿ ಬರಲಿಕ್ಕೆ ಪ್ರಾರಂಭಗಳು ಆಗ್ತವೆ. ಮತ್ತು ಅವರು ಯಾವಾಗಲೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಬೇಡಿಕೆಯನ್ನು ಇಡ್ತಾರೆ, ನಾವೇ ಮಾಡ್ತೀವಿ, ನಮಗೆ ಗೊತ್ತು ಎಲ್ಲವೂ ಕೂಡ ಅಂತ. ಆಮೇಲೆ ಆಗಲ್ಲ ಅಂತ ಹೇಳೋದು ಆಮೇಲೆ ಗೊತ್ತಾಗುತ್ತೆ. ದೆನ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಅಡಲಸೆನ್ಸ್ ಇಸ್ ಪ್ರಾಬ್ಲಮ್ ಏಜ್. ಸಾಮಾನ್ಯ ಅವಧಿಯನ್ನು ಸಮಸ್ಯೆ ಅವಧಿ ಅಂತ ಕೂಡ ಅದನ್ನು ಕರೀತಾರೆ. ಯಾಕೆಂತ ಕೇಳಿದ್ರೆ ಸರಿಯಾದ ರೀತಿಯಂಥ ಒಂದು ಮಾರ್ಗದರ್ಶನಗಳು, ತರಬೇತಿಗಳು, ಶಿಕ್ಷಣಗಳು ಸಿಗಲಿಲ್ಲ ಅಂದರೆ ಈ ಅವಧಿಯಲ್ಲಿ ನಾವು ಸಾಮಾನ್ಯ ಹೇಳ್ತೇವೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪ್ರಾರಂಭದ ಅವಧಿ ಎನ್ನುವಂಥದ್ದು ಅಡಲಸೆಂಟ್ ಅಂತ ಕರಿತೇವೆ. ಅವನ ಅಡ್ಡದಾರಿಯನ್ನು ಹಿಡಿಯುವಂಥದ್ದು ಅಥವಾ ಕೆಟ್ಟ ದಾರಿಗೆ ಹೋಗುವಂಥದ್ದು ಇರ್ಬೋದು, ಅಥವಾ ಸಮಾಜಕ್ಕೆ ವಿರುದ್ಧವಾದಂಥ ದಾರಿಯಲ್ಲಿ ಹೋಗುವಂಥ ಸಂದರ್ಭಗಳು ಕೂಡ ಇರ್ಬೋದು. ಇವುಗಳೆಲ್ಲವೂ ಕೂಡ ಅವಕಾಶಗಳು ಈ ಸಂದರ್ಭ ಆಗಿರುತ್ತೆ. ಹಾಗಾಗಿ ಒಳ್ಳೆಯದನ್ನು ಸರಿಯಾಗಿ ತಿಳ್ಕೊಳ್ಳುವಂಥ ವಯಸ್ಸು ಕೂಡ ಇದು. ಹಾಗಾಗಿ ಎರಡೂ ಕೂಡ ಆಗುವಂಥದ್ದು ಇಲ್ಲಿ. ಥ್ರೂಔಟ್ ದ ಚೈಲ್ಡ್ಹುಡ್ ದೇರ್ ಪ್ರಾಬ್ಲಮ್ಸ್ ವರ್ ಮೆಟ್ ಆ್ಯಂಡ್ ಸಾಲ್ವ್ಡ್ ಬೈ ದ ಪೇರೆಂಟ್ಸ್, ಬಟ್ ನೌ ದೇ ಹ್ಯಾವ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಹಾಗಾಗಿ ಸೊ ದೇ ಡು ನಾಟ್ ನೋ ದಟ್ ಹೌ ಟು ಸಾಲ್ವ್, ಸೊ ದೇ ಡಿಮಾಂಡ್ ಮೋರ್ ಆಫ್ ಇಂಡಿಪೆಂಡೆನ್ಸ್, ಲೈಕ್ though while demanding they may do not know how to behave, so sometimes they may go with the wrong of like. Then the adolescence is the time for search for identity. So identity in the sense that we know already, according to Erikson theory, it says that it is identity versus confusion. ತನ್ನನ್ನು ಗುರುತಿಸ್ಕೊಳ್ಬೇಕು, ಎಲ್ಲಿ ನಾನು ನನ್ನದು ಅಂತ ಹೇಳುವಂಥದ್ದು ಬರ್ತದೆ. ತನ್ನ ಹೆಸರು ಇರ್ಬೋದು, ಸಾಧನೆಗಳಿರ್ಬೋದು, ಪಾಸಿಟಿವ್ ಡೈಮೆನ್ಷನ್ಸಲ್ಲಿ ಐಡೆಂಟಿಟಿ ಬಂದರೆ, ವೆನ್ ಹಿ ಡು ನಾಟ್ ಗೆಟ್ ಅನ್ ಐಡೆಂಟಿಟಿ ದೆನ್ ವಾಟ್ ಹ್ಯಾಪನ್, ಹಿ ವಿಲ್ ಬಿ ಗೋ ವಿತ್ ದ ಕನ್ಫ್ಯೂಷನ್. ನನ್ನನ್ನು ಯಾರು ಗುರುತಿಸಲ್ಲ, ನಾನು ಆ ಕಡೆ ಮಗುವಲ್ಲ, ಈ ಕಡೆ ದೊಡ್ಡವನಲ್ಲ, ನಾನು ಇಲ್ಲಿ ಬರ್ತೀನಿ. ಸೊ ಆ್ಯಂಡ್ ದೆನ್ ಅವನ ಪ್ರತಿಯೊಂದು ವರ್ತನೆಗಳಲ್ಲೂ ಕೂಡ ತನ್ನನ್ನು ಗುರುತಿಸ್ಕೊಳ್ಬೇಕು ಅಂತಂತ ಅಂದ್ಕೊಂಡಾಗ ಆ ಗುರುತಿಸುವಿಕೆ ಅವಕಾಶಗಳು ಸಿಗಲಿಲ್ಲ ಅಂದಾಗ ಅವನಿಗೆ ಏನಾಗುತ್ತೆ, ತನ್ನ ಬಗ್ಗೆ ಅವನಿಗೆ ಬೇರೆ ರೀತಿಯ ಭಾವನೆಗಳು ಅಥವಾ ಸರಿಯಾದಂಥ ಮಾಹಿತಿ ಅವನಿಗೆ ಸಿಗದೆ ಹೋಗುವಂಥ ಸಂದರ್ಭಗಳಲ್ಲಿ ಇರ್ತದೆ ಅಂತ ಹೇಳೋಂಥ ನಾವಿಲ್ಲಿ ತಿಳಿಬೋದು. ಆ್ಯಂಡ್ ದೆನ್ ದ ನೆಕ್ಸ್ಟ್ ಒನ್ ಅಡಲ್ಸೆನ್ಸ್ ಇಸ್ ಅ ಡ್ರೆಡೆಡ್ ಏಜ್ ಅಥವಾ ಸಂದಿಗ್ಧತೆ ಸಮಯ ಅಂತ ಕರಿತೇವೆ. ಇಲ್ಲಿ ಸಂಸ್ಕೃತಿಯ ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಗಳು ಮತ್ತು ಅವನಲ್ಲಿರುವಂಥ ಏಕರೂಪಕತೆಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗುವುದರಿಂದ ಮನೋಭಾವ ಮತ್ತು ವರ್ತನೆಗಳ ಬದಲಾವಣೆಗಳಾಗುವುದರಿಂದ ವ್ಯಕ್ತಿ ತಾನು ಹೇಗೆ ವರ್ತಿಸಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಅವನಲ್ಲಿ ಸಂಶಯಗಳು ಅಥವಾ ಅವನಿಗೆ ಸಂದಿಗ್ಧತೆ, ಯಾವ ರೀತಿ ಇರಬೇಕು, ಅದು ಸರಿಯಾ ಇದು ಸರಿಯಾ, ಯಾವುದು ಯಾವ ರೀತಿ ಇರಬೇಕು ಅಂತ ಹೇಳುವಂಥದ್ದು ಅವನಲ್ಲಿ ಕನ್ಫ್ಯೂಷನ್ಸನ್ನಲ್ಲಿ ಹುಟ್ಟಾಕುವಂಥದ್ದು ಆಗ್ತದೆ. ಕೊನೆಯದಾಗಿ ಬಟ್ ಒನ್ ಅಡಲ್ಸೆನ್ಸ್ ಅ ಟೈಮ್ ಫಾರ್ ಅನ್ರಿಯಾಲಿಸಮ್ ಅಥವಾ ಅವಾಸ್ತವಿಕತೆ ಸಮಯ ಅಂತ ಕರಿತೇವೆ. ಯಾಕಂತ ಕೇಳಿದ್ರೆ ಇಲ್ಲಿ ವಾಸ್ತವಿಕತೆ ಏನು, ನಿಜವಾದ ಜೀವನ ಏನು ಎಲ್ಲವೂ ಕೂಡ ಅವರಿಗೆ ಕಾಣೋದಿಲ್ಲ. ಅವ್ರು ಏನಾಗ್ತಾರೆ, ಗುಲಾಬಿ ಬಣ್ಣದ ಕನ್ನಡಕಗಳ ಮೂಲಕ ಜೀವನ ನೋಡೋ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಅಂದರೆ ನೋಡೋದು ಪ್ರತಿಯೊಂದು ವಿಷಯಗಳು ಕೂಡ ಅವರಿಗೇನು ಕಾಣ್ತದೆ, ಚಂದವಾಗಿ ಎಲ್ಲೋ ಅಂದ ಎಲ್ಲವೂ ಕೂಡ ಹೌದು, ರಿಯಾಲಿಟಿಯಲ್ಲಿ ಇರ್ತಾರೆ. ರಿಯಾಲಿಟಿ ಅಂತ ಹೇಳಿದರೂ ಕೂಡ ಅದು ನಿಜವಾದ ರಿಯಾಲಿಟಿಯಲ್ಲ, ಅವ್ರದ್ದು ಅನ್ರಿಯಾಲಿಟಿ ಆಗಿರುತ್ತದೆ ಅಥವಾ ರಿಯಾಲಿಟಿಗಿಂತಲೂ ಕೂಡ ವಿರುದ್ಧವಾಗಿರೋದು. ವಾಸ್ತವಿಕತೆಯಲ್ಲಿ ಜೀವನವನ್ನು ಮಾಡೋದಲ್ಲ ಅವರು. ವಾಸ್ತವಿಕತೆ ಬದಲಿಗೆ ಅವ್ರು ಯಾವುದೋ ಕಲ್ಪನೆ ಲೋಕಗಳಲ್ಲಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಎಲ್ಲೆಲ್ಲೋ ಇರ್ತಾರೆ, ಹಗಲು ಕನಸು ಕಾಣ್ಕೊಂಡಿರುವಂಥ ಸಂದರ್ಭಗಳು ಜಾಸ್ತಿ ಆಗಿರ್ತವೆ. ಹಾಗಾಗಿ ಈ ಎಲ್ಲ ಕೊನೆಯದಾಗಿ ಹೇಳೋದಾದರೆ ಅಡಲಸೆನ್ಸ್ ಇಸ್ ದ ಥ್ರೆಶೋಲ್ಡ್ ಏಜ್ ಅಥವಾ ಇತಿಮಿತಿ ಅಥವಾ ಅಡಲ್ಟ್ಗೆ ತಾನು ವಯಸ್ಕನಾಗಿದ್ದೀನಿ ತೋರಿಸ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ಅವಧಿ ಅಂತ ಇದನ್ನು ಕರಿತೇವೆ. ಹಾಗಾಗಿ ವ್ಯಕ್ತಿ ತಾನು ವಯಸ್ಕನಾಗಿದ್ದೀನಿ ತೋರಿಸ್ಕೊಳ್ಳಿಕ್ಕೆ ಕೆಲವೊಂದು ವಯಸ್ಕರ ವರ್ತನೆಗಳನ್ನು ಮಾಡುವಂಥದ್ದು, ಅದಕ್ಕೆ ತಕ್ಕಂತೆ ವರ್ತಿಸುವಂಥದ್ದು, ಕೆಲವೊಮ್ಮೆ ಧೂಮಪಾನ, ಮಾದಕ ವಸ್ತುಗಳು, ಲೈಂಗಿಕ ನಡವಳಿಕೆಗಳು ತೋರಿಸಿಕೊಳ್ಳೋದು ಕೂಡ ಇರ್ಬೋದು. ಅದಕ್ಕಿಂತಲೂ ಪಾಸಿಟಿವ್ ತೊಗೊಂಡ್ರೆ ಕೆಲವೊಮ್ಮೆ ಅವರ ವರ್ತನೆಗಳು ಅಡಲ್ಟ್ ಥರ ಮೆಚ್ಯೂರ್ಡಾಗಿ ಕೂಡ ಬಿಹೇವಿಯರ್ನ ಮಾಡುವಂಥದ್ದು ಇಲ್ಲಿ ನಾವು ಅದನ್ನು ಕಾಣ್ತೇವೆ. ಸೊ ಇದಕ್ಕೆ ನೀವು ರೆಫರೆನ್ಸ್ ಆಗಿ ಪುಸ್ತಕಗಳನ್ನು ರೆಫರೆನ್ಸ್ ಆಗಿ ಬಳಸ್ಕೊಳ್ಬೋದು. ಧನ್ಯವಾದಗಳು.